ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಈ ತರದೊಂದು ತರಕಾರಿ ಹುಳಿನ ಮನೇಲಿ ಮಾಡ್ಕೊಂಡು ನೋಡಿ, ತಿನ್ನೋದಕ್ಕೆ ದೇವಸ್ಥಾನ ಶೈಲಿಯ ಪ್ರಸಾದ ತಿನ್ನೋ ರೀತಿನೇ ಫೀಲ್ ಕೊಡುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಕುಕ್ಕರ್ಗೆ ನೆನ್ಸಿಟ್ಟಿರುವಂತ ತೊಗರಿ ಬೇಳೆ, ಟೊಮ್ಯಾಟೊ, ಮುಳುಗೋಷ್ಟು ನೀರು, ಅರಿಶಿನ ಮತ್ತು ಎಣ್ಣೆನ ಹಾಕೊಂಡು 4 ವಿಸಿಲ್ ಕೂಗಿಸಿಟ್ಕೊಳ್ಳಿ. ನೀರಿಗೆ ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿಗಳನ್ನ ಹೆಚ್ಚಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ತರಕಾರಿನ ಬೇಯಿಸ್ಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಬೇಯಿಸಿರೋ ಟೊಮ್ಯಾಟೊ, 4 ಟೇಬಲ್ ಸ್ಪೂನ್ ಆಗುವಷ್ಟು ಎವರೆಸ್ಟ್ ಅವರ ಸೂಪರ್ ಸಾಂಬಾರ್ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಇದು ವಿವಿಧ ಮಸಾಲೆಗಳ ಪರಿಪೂರ್ಣ ಮಿಶ್ರಣವಾಗಿದ್ದು ಸಂಪ್ರದಾಯಬದ್ಧ ದಕ್ಷಿಣ ಭಾರತೀಯ ಆಹಾರವಾದ ಸಾಂಬಾರನ್ನ ತಯಾರಿಸಲು ರೂಪಿಸಲಾಗಿದೆ. ಈ ಮಸಾಲೆಯು ಸಾಂಬಾರ್ನ ರುಚಿಯನ್ನು ಹೆಚ್ಚಿಸಿ ವಿಶಿಷ್ಟವಾದ ರುಚಿಯ ಅನುಭವವನ್ನು ನೀಡುತ್ತದೆ. ಬೇಯ್ತಿರೋ ತರಕಾರಿಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ, ಬೇಳೆ, ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕೊನೆಗೆ ಒಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಅದ್ಭುತ ರುಚಿಕರವಾದಂತಹ ತರಕಾರಿ ಹುಳಿ ತಯಾರಾಗುತ್ತೆ. ಇದನ್ನ ತಿನ್ನೋದಕ್ಕೆ ದೇವಸ್ಥಾನ ಶೈಲಿಯ ಪ್ರಸಾದ ತಿನ್ನೋ ರೀತಿನೇ ಇರುತ್ತೆ. ಸಾಂಪ್ರದಾಯಿಕ ರುಚಿಗೆ ಒಂದೇ ಹೆಸರು, ಎವರೆಸ್ಟ್ ಸೂಪರ್ ಸಾಂಬಾರ್ ಮಸಾಲ. ಇದು ಈಗ ನಿಮ್ಮ ಎಲ್ಲ ಹತ್ತಿರದ ಅಂಗಡಿಗಳಲ್ಲಿ ಮತ್ತು ಆನ್ಲೈನ್ ನಲ್ಲಿ ಲಭ್ಯವಿದೆ.